ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಅಂಜಲ್ ಮೀನು ಸಾರು ಮಾಡಿ ತೋರಿಸ್ತಾ ಇದ್ದೇನೆ. ನಾವು ಹೆಚ್ಚಾಗಿ ಅಂಜಲ್ ಮೀನು ತಂದಾಗ ಅದನ್ನು ಫ್ರೈ ಮಾಡ್ತೇವೆ. ಆದರೆ ಈ ರೀತಿ ಸಾರು ಒಂದು ಸಲ ಮಾಡಿ ನೋಡಿ, ತುಂಬಾ ಒಳ್ಳೆಯದಾಗ್ತದೆ. ನೋಡಿ, ಫ್ರೆಶ್ ಅಂಜಲ್ ಮೀನು ಸಿಕ್ಕಿದೆ. ಇದರಲ್ಲಿ ಒಂದು 10 ಪೀಸ್ ಅಂಜಲ್ ಮೀನು ಇದೆ. ಈಗ ಇದನ್ನು ಹೇಗೆ ಮಾಡೋದಂತ ನೋಡುವ. ಈ ರೀತಿ ಫ್ರೆಶ್ ಮೀನಿದ್ರೆ ಸಾರು ಕೂಡ ತುಂಬಾ ಒಳ್ಳೆಯದಾಗ್ತದೆ. ಮೊದಲಿಗೆ ಗ್ಯಾಸ್ ಆನ್ ಮಾಡಿ ತವ ಬಿಸಿ ಆಗಲು ಇಟ್ಟು ಇದಕ್ಕೆ 2 ಟೀ ಸ್ಪೂನ್ನಷ್ಟು ನಾನಿಲ್ಲಿ ಕೊಬ್ಬರಿ ಎಣ್ಣೆ ಹಾಕ್ತಾ ಇದ್ದೇನೆ. ಯಾವುದೇ ಕುಕ್ಕಿಂಗ್ ಆಯಿಲ್ ಕೂಡ ಯೂಸ್ ಮಾಡ್ಬೋದು. ಈಗ ಇದಕ್ಕೆ 9 ಒಣಮೆಣಸು ಅಂದರೆ ಉದ್ದ ಮೆಣಸು ಹಾಕಿದ್ದೇನೆ, ಬ್ಯಾಡಗಿ ಮೆಣಸು. ಖಾರ ಜಾಸ್ತಿ ಬೇಕಿದ್ರೆ 1-2 ಗುಂಡು ಚಿಲ್ಲಿ ಕೂಡ ಹಾಕಿಕೊಳ್ಬೋದು. ಹಾಗೆ 2 ಚಮಚದಷ್ಟು ಕೊತ್ತಂಬರಿ ಬೀಜ, 1/4 ಚಮಚದಷ್ಟು ಸಾಸಿವೆ, 1/4 ಚಮಚದಷ್ಟು ಜೀರಿಗೆ, 1/4 ಚಮಚಗಿಂತಲೂ ಸ್ವಲ್ಪ ಕಡಿಮೆ ಮೆಂತೆಕಾಳು, ಹಾಗೆ ಸ್ವಲ್ಪವೇ ಸ್ವಲ್ಪ ಓಂಕಾಳು, ಸ್ವಲ್ಪ ಕರಿಬೇವು, 10-12 ಕಾಳು ಮೆಣಸು. ಈಗ ಇದನ್ನೆಲ್ಲ ಮೀಡಿಯಂ ಫ್ಲೇಮಲ್ಲಿ ಒಂದು 2 ನಿಮಿಷ ಹುರಿದುಕೊಂಡ್ರೆ ಸಾಕು. ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಗ್ಯಾಸ್ ಆಫ್ ಮಾಡಿದ್ದೇನೆ. ಇದನ್ನು ಪೂರ್ತಿ ತಣ್ಣಗಾಗಲಿಕ್ಕೆ ಬಿಡಬೇಕು. ಹಾಗೆ ಇಲ್ಲಿ ನಾನು ಅರ್ಧ ತೆಂಗಿನಕಾಯಿಯನ್ನು ತುರಿದಿಟ್ಟಿದ್ದೇನೆ. ಈಗ ಮಿಕ್ಸಿ ಜಾರಿಗೆ ತುರಿದಿಟ್ಟ ಈ ತೆಂಗಿನ ತುರಿಯನ್ನು ಹಾಕ್ತಾ ಇದ್ದೇನೆ. ತೆಂಗಿನ ತುರಿ ಮಿಕ್ಸಿ ಜಾರಿಗೆ ಹಾಕಿದ ನಂತರ ಇದಕ್ಕೆ 10-12 ಎಸಳು ಬೆಳ್ಳುಳ್ಳಿ ಹಾಕ್ತಾ ಇದ್ದೇನೆ. ಹಾಗೆಯೇ ಅರ್ಧ ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ತಾ ಇದ್ದೇನೆ. 1/4 ಚಮಚದಷ್ಟು ಅರಶಿನ ಪುಡಿ ಹಾಕ್ತಾ ಇದ್ದೇನೆ. ಹಾಗೆ ಒಂದು ಚಿಕ್ಕ ಲಿಂಬೆ ಗಾತ್ರದಷ್ಟು ಹುಣಸೆ ಹುಳಿ. ಇದರಲ್ಲಿ ಬೀಜ ಇದೆಯಾ ನೋಡಿ ಹಾಕಬೇಕು. ಬೀಜ ಇದ್ದರೆ ತೆಗೆದು ಹಾಕಿ, ಇಲ್ಲದಿದ್ದರೆ ನೀರಲ್ಲಿ ನೆನೆಸಿಟ್ಟು ಕೂಡ ಆ ನೀರನ್ನು ಕೂಡ ಹಾಕಿಕೊಳ್ಬೋದು. ಹುರಿದಿಟ್ಟ ಮಸಾಲೆ ತಣ್ಣಗಾಗಿದೆ, ಅದನ್ನು ಕೂಡ ಇದರ ಜೊತೆನೇ ಹಾಕಿಕೊಳ್ಬೇಕು. ಈಗ ಎಲ್ಲ ಮಸಾಲೆ ಹಾಕಿದ ನಂತರ ಇದಕ್ಕೆ ಗ್ರೈಂಡ್ ಮಾಡಲಿಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕಿ ಇದನ್ನು ಸ್ವಲ್ಪ ನುಣ್ಣಗೆ ಗ್ರೈಂಡ್ ಮಾಡಿ ತರಬೇಕು. ಈಗ ನೋಡಿ, ಇದು ಗ್ರೈಂಡ್ ಆಗಿದೆ. ಈಗ ಇದನ್ನು ನಾನು ಬೇರೆ ಪಾತ್ರೆಗೆ ಹಾಕ್ತಾ ಇದ್ದೇನೆ. ಹಾಗೆ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಆ ನೀರನ್ನು ಕೂಡ ಇದಕ್ಕೆ ಹಾಕ್ತಾ ಇದ್ದೇನೆ. ಈಗ ಒಂದು ಸಲ ಮಿಕ್ಸ್ ಮಾಡಿಕೊಳ್ಳುವ. ಇದು ನೋಡಿ, ತುಂಬ ದಪ್ಪ ಉಂಟು. ಎಷ್ಟು ದಪ್ಪ ಬೇಡ, ಇನ್ನು ಕುದಿಯುವಾಗ ಸ್ವಲ್ಪ ಇನ್ನೂ ದಪ್ಪಗಾಗ್ತದೆ. ಅಂಜಲ್ ಮೀನು ಸಾರು ಸ್ವಲ್ಪ ತೆಳು ಇದ್ದರೆ ಒಳ್ಳೆಯದು, ತುಂಬ ದಪ್ಪ ಇದ್ದರೆ ಒಳ್ಳೆಯದಾಗೋದಿಲ್ಲ. ಹಾಗಾಗಿ ನಾನು ಸ್ವಲ್ಪ ನೀರು ನೋಡಿಕೊಂಡು ಹಾಕ್ತಾ ಇದ್ದೇನೆ. ಇದು ಸ್ವಲ್ಪ ದಪ್ಪ ಕಾಣ್ತಾ ಉಂಟು, ಹಾಗಾಗಿ ಇನ್ನೂ ಸ್ವಲ್ಪ ಉಳಿದ ನೀರನ್ನು ಕೂಡ ಹಾಕಿಕೊಂಡಿದ್ದೇನೆ. ಈಗ ಒಂದು ಸಲ ಮಿಕ್ಸ್ ಮಾಡಿ ನೋಡುವ. ನೋಡಿ, ಈಗ ಇದು ಸರಿಯಾಗಿದೆ. ಈ ಹದಕ್ಕೆ ನಾನು ತೆಳುವಾಗಿ ಮಾಡಿ ಇಟ್ಕೊಂಡಿದ್ದೇನೆ. ನೋಡಿ, ಇಷ್ಟು ತೆಳು ಇದೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿಕೊಳ್ಬೇಕು. ಉಪ್ಪನ್ನು ಹಾಕಿದ ನಂತರ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಇಲ್ಲಿ ಇನ್ನೊಮ್ಮೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆಯನ್ನು ಬಿಸಿ ಆಗಲು ಇಟ್ಟಿದ್ದೇನೆ. ಇದಕ್ಕೆ 2 ಟೀ ಸ್ಪೂನ್ನಷ್ಟು ಕೊಬ್ಬರಿ ಎಣ್ಣೆ ಹಾಕ್ತಾ ಇದ್ದೇನೆ. ಕೊಬ್ಬರಿ ಎಣ್ಣೆ ಇಲ್ಲದಿದ್ದರೆ ಬೇರೆ ಯಾವುದೇ ಕುಕ್ಕಿಂಗ್ ಆಯಿಲ್ ಯೂಸ್ ಮಾಡ್ಬೋದು. ಹಾಗೆ ಇದಕ್ಕೆ ಅರ್ಧ ಚಮಚದಷ್ಟು ಸಾಸಿವೆ ಹಾಕಿದ್ದೇನೆ. ಸಾಸಿವೆ ಸ್ವಲ್ಪ ಸರಿಯಾಗಿ ಸಿಡಿದ ನಂತರ 7-8 ಎಸಳು ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕಿದ್ದೇನೆ. ಹಾಗೆಯೇ ಅರ್ಧ ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿದ್ದೇನೆ. ಅರ್ಧ ಈರುಳ್ಳಿ ಆಗ ಗ್ರೈಂಡ್ ಮಾಡುವಾಗ ಹಾಕಿದ್ದೇನೆ. ಈಗ ಅರ್ಧ ಈರುಳ್ಳಿಯನ್ನು ಕಟ್ ಮಾಡಿ ಇದಕ್ಕೆ ಒಗ್ಗರಣೆಗೆ ಹಾಕಿದ್ದೇನೆ. ಈಗ ಈ ಒಗ್ಗರಣೆ ಚೆನ್ನಾಗಿ ಕೆಂಪಾಗಿ ಫ್ರೈ ಆಗಬೇಕು. ಈರುಳ್ಳಿ ಸರಿಯಾಗಿ ನೋಡಿ ಈ ರೀತಿ ಕೆಂಪಾಗಿ ಫ್ರೈ ಆಗಬೇಕು. ಆನಂತರ ಇದಕ್ಕೆ ಲಾಸ್ಟಿಗೆ 2 ಎಸಳು ಕರಿಬೇವನ್ನು ಹಾಕಿ ಸ್ವಲ್ಪ ಕರಿಬೇವಿದು ಫ್ರೈ ಆಗಲಿ. ಆನಂತರ ಇದಕ್ಕೆ ಮೀನನ್ನು ಹಾಕಿಕೊಳ್ಬೇಕು. ಈಗ ನಾವು ಗ್ಯಾಸನ್ನು ಫುಲ್ಲು ಸ್ಲೋ ಮಾಡಿಕೊಳ್ಬೇಕು. ಮೀನು ಹಾಕುವಾಗ ಗ್ಯಾಸನ್ನು ಫುಲ್ಲು ಸ್ಲೋ ಮಾಡಿದ ನಂತರ ಮೀನನ್ನು ಈ ರೀತಿ ಹಾಕಿಕೊಳ್ಬೇಕು. ಮೀನು ಜಾಸ್ತಿ ಇದ್ದರೆ ಮೇಲೆ ಮೇಲೆ ಕೂಡ ಇಡ್ಬೋದು. ಇದರ ಮೇಲೆ ಇಟ್ಟು ಈಗ ನಾವು ರೆಡಿ ಮಾಡಿಟ್ಟ ಗ್ರೈಂಡ್ ಮಾಡಿದ ಮಸಾಲೆಯನ್ನು ಇದರ ಮೇಲೆ ಹಾಕಿಕೊಳ್ಬೇಕು. ಈ ಮಸಾಲೆ ಹಾಕಿದ ನಂತರ ಇದನ್ನು ಮಿಕ್ಸ್ ಮಾಡಲಿಕ್ಕೆ ಸ್ಪೂನ್ ಎಂತ ಹಾಕಲಿಕ್ಕಿಲ್ಲ. ಈ ಪಾತ್ರೆಯನ್ನೇ ಸ್ವಲ್ಪ ನಾವು ಕೈಯಲ್ಲಿ ಹಿಡಿದು ಹೀಗೆ ಈ ರೀತಿ ತಿರುಗಿಸಿಕೊಳ್ಬೇಕು. ಆಗ ಮೀನು ತಳ ಹಿಡಿಯುವುದಿಲ್ಲ. ಪದೇ ಪದೇ ಅದೇ ರೀತಿ ಮಾಡಿಕೊಳ್ಬೇಕು. ಸ್ವಲ್ಪ ಕೈಯಲ್ಲಿ ಹಿಡಿದು ತಿರುಗಿಸಿಕೊಳ್ಬೇಕು. ಈಗ ಇದಕ್ಕೆ ಮುಚ್ಚಳ ಮುಚ್ಚಿ ಇದನ್ನು ಸ್ವಲ್ಪ ಕುದಿ ಬರಲಿಕ್ಕೆ ಬಿಡಬೇಕು. ನೋಡ್ತಾ ಇರಬೇಕು, ಇದು ಉಕ್ಕಿ ಬರ್ತದೆ. ಇಲ್ಲಾಂದರೆ ಅರ್ಧ ಮುಚ್ಚಳ ಮುಚ್ಚಿದನ್ನು ಕುದಿ ಬರಲಿಕ್ಕೆ ಬಿಡಬೇಕು. ಈಗ ನೋಡಿ, ಇದು ಚೆನ್ನಾಗಿ ಕುದಿ ಬಂದಿದೆ. ಕುದಿ ಬಂದ ನಂತರ ಈಗ ಇದಕ್ಕೆ ಉಪ್ಪೆಲ್ಲ ಸರಿಯಾಗಿದೆ ಒಂದು ಸಲ ನೋಡಿಕೊಳ್ಳಿ. ಉಪ್ಪು ಕಡಿಮೆ ಇದ್ದರೆ ಹಾಕಿಕೊಳ್ಬೇಕು. ನೋಡಿ, ಈ ರೀತಿ ಪಾತ್ರೆಯನ್ನೇ ಸ್ವಲ್ಪ ಎತ್ತಿ ಆಚೆ ಈಚೆ ಸ್ವಲ್ಪ ತಿರುಗಾಡಿಸಿಕೊಳ್ಬೇಕು. ಆಗ ಇದು ತಳ ಹಿಡಿಯುವುದಿಲ್ಲ. ಮೀನು ಸಾರು ಒಂದು ಸಲ ಚೆನ್ನಾಗಿ ಕುದಿ ಬಂದ ನಂತರ ಇನ್ನೂ 2 ನಿಮಿಷ ಇದನ್ನು ಕುದಿಲಿಕ್ಕೆ ಬಿಡಬೇಕು. ಆನಂತರ ಗ್ಯಾಸ್ ಆಫ್ ಮಾಡಿ ರಸ ಕುದಿಯುವಾಗ ಉಪ್ಪು ಹುಳಿ ಕಡಿಮೆ ಇದ್ದರೆ ಹಾಕಿಕೊಳ್ಬೇಕು. ಹುಳಿ ಕಡಿಮೆ ಇದ್ದರೆ ಹುಣಸೆ ಹುಳಿದು ರಸ ಹಾಕಿಕೊಳ್ಬೋದು.
ಈಗ ನೋಡಿ ಇದಾಗಿದೆ, ನಾನಿಲ್ಲಿ ಗ್ಯಾಸ್ ಆಫ್ ಮಾಡಿದ್ದೇನೆ. ಇದಕ್ಕೆ ಕಾಯಿ ಮೆಣಸು, ಶುಂಠಿ ಏನು ಹಾಕಲಿಕ್ಕಿಲ್ಲ. ಈ ರೀತಿ ಒಗ್ಗರಣೆ ಹಾಕಿ ಒಂದು ಸಲ ಈ ಅಂಜಲ್ ಮೀನು ಸಾರು ಮಾಡಿ ನೋಡಿ, ತುಂಬಾ ಒಳ್ಳೆಯದಾಗ್ತದೆ. ಹಾಗೆ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ರೆಸಿಪಿಗಾಗಿ ರೇಖಾ ಕಿಚನ್ ಮ್ಯಾಂಗ್ಳೂರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.